ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಜಾಗರೂಕತೆಯಿಂದ ಆಲಿಸಿ, ಏಕೆಂದರೆ ನಾವೀಗ ಮಾತನಾಡಲಿರುವ ವಿಷಯಗಳು ಸಾಮಾನ್ಯ ದಿನಗಳ ಬಗ್ಗೆ ಅಲ್ಲ. ಅಂದರೆ ಫೆಬ್ರವರಿ 15ರಂದು ಬರುವ ಮಹಾಶಿವರಾತ್ರಿ ಮತ್ತು ಅಮಾವಾಸ್ಯೆ, ಫೆಬ್ರವರಿ 17ರಂದು ಸೂರ್ಯಗ್ರಹಣ, ಫೆಬ್ರವರಿ ಅಂತ್ಯದವರೆಗೆ ಸಂಭವಿಸುವ ಪರಿಣಾಮಗಳು ಮೇಷರಾಶಿಯವರ ಜೀವನವನ್ನು ವಿಶೇಷವಾಗಿ ತಿರುಗಿಸಲಿದೆ. ಇದನ್ನು ಪ್ರಾರಂಭಿಸುವ ಮೊದಲು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಏಕೆಂದರೆ ಈ ಮಾಹಿತಿಯು 4 ಜನರನ್ನು ತಲುಪಬೇಕು. ನಿಮ್ಮ ಒಂದು ಲೈಕ್ ಅದನ್ನು ಸಾಧ್ಯವಾಗಿಸುತ್ತದೆ. ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಮತ್ತು ವಿಷಯಕ್ಕೆ ಬಂದರೆ, ಫೆಬ್ರವರಿ 2026 ತಿಂಗಳು ಒಂದು ಇತಿಹಾಸವನ್ನು ಸೃಷ್ಟಿಸಲಿದೆ. ನೀವು ಹಾಗೆ ಯಾಕೆ ಹೇಳುತ್ತಿದ್ದೀರಿ? ಎಲ್ಲ ಗ್ರಹಗಳು ಒಂದೇ ರಾಶಿಯಲ್ಲಿ, ಅಂದರೆ ಕುಂಭ ರಾಶಿಯಲ್ಲಿ ಮೈತ್ರಿ ಮಾಡಿಕೊಳ್ಳುತ್ತಿದೆ ಎಂದು ಬಲವಾಗಿ ಹೇಳುತ್ತಿದ್ದೀರಾ? ಇದನ್ನು ಕ್ಯಾಲೆಂಡರ್ನಲ್ಲಿ ಕೇವಲ ದಿನಾಂಕವಾಗಿ ನೋಡಬೇಡಿ. ಫೆಬ್ರವರಿ 15 ಮಹಾಶಿವರಾತ್ರಿ ಭಗವಂತನ ಅತ್ಯಂತ ಪ್ರಿಯವಾದ ದಿನವು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುತ್ತದೆ. ಇದಾದ ನಿಖರವಾಗಿ 48 ಗಂಟೆಗಳ ನಂತರ ಪವಿತ್ರ ದಿನ, ಅಂದರೆ ಫೆಬ್ರವರಿ 17ರಂದು ಅಮಾವಾಸ್ಯೆಯೊಂದಿಗಿನ ಸೂರ್ಯಗ್ರಹಣ ಸಂಭವಿಸುತ್ತದೆ. ರಾತ್ರಿ ಶಿವನ ಸೂರ್ಯಗ್ರಹಣ ಮತ್ತು ಈ ದಿನ ಸೂರ್ಯಗ್ರಹಣ ಫೆಬ್ರವರಿ 17ರಂದು ನಮ್ಮ ಭಾರತದಲ್ಲಿ ಗೋಚರಿಸಿದ್ದಿರಬಹುದು. ನಮಗೆ ಅದನ್ನು ನೋಡಲು ಸಾಧ್ಯವಾಗದಿರಬಹುದು. ಅನೇಕ ಜನರು ಅದನ್ನು ನೋಡಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆ. ಹಾಗಾದರೆ ಏಕೆ? ಆದರೆ ಗ್ರಹಣವು ಗೋಚರಿಸುತ್ತಿದ್ದರೂ ಅಥವಾ ಅದೃಶ್ಯವಾಗಿದ್ದರೂ ಸಹ ಅದರ ಕಾಂತೀಯ ಶಕ್ತಿ ಮತ್ತು ಕಂಪನಗಳು ವಿಶ್ವದಾದ್ಯಂತ ಹರಡುತ್ತಿರುತ್ತದೆ. ಸಮುದ್ರದಲ್ಲಿ ಉಬ್ಬರವಿಳಿತಗಳು ಬಂದಾಗ ಅದು ಯಾವುದೇ ಒಂದು ಕರಾವಳಿಗೆ ಸೀಮಿತವಾಗಿಲ್ಲ. ಮತ್ತು ಗ್ರಹಣದ ಪ್ರಭಾವವು ನಿಮ್ಮ ರಾಶಿಚಕ್ರ, ಚಿಹ್ನೆ ಮತ್ತು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ಫೆಬ್ರವರಿ 15ರಿಂದ 28ರವರೆಗಿನ ಅವಧಿ, ಅಂದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಬಹಳ ನಿರ್ಣಾಯಕ ದಿನಗಳು. ಏಕೆಂದರೆ ಒಂದು ಕಡೆ ಶಿವನ ಕೃಪೆ, ಮತ್ತೊಂದು ಕಡೆ ಗ್ರಹಣದ ಶಕ್ತಿಯು ನಿಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಿದ್ಧವಾಗಿದೆ. ಈ ವರ್ಷ ನೀವು ಎದುರಿಸಿದ ಕಷ್ಟಗಳು ಮುಂಬರುವ ದಿನಗಳಿಗಿಂತ ವಿಭಿನ್ನವಾಗಿದೆ. ಈ ಸಮಯದಲ್ಲಿ ಒಂದು ವಿಚಿತ್ರ ಶಕ್ತಿ ನಿಮ್ಮನ್ನು ಪ್ರವೇಶಿಸುತ್ತದೆ. ನಿಮಗೆ ತಿಳಿದಿದೆಯೇ? ನಿಮ್ಮ ಆಲೋಚನೆ ಬದಲಾಗುತ್ತದೆ. ವಿಶೇಷವಾಗಿ ನಾವು ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡಿದರೆ, ಈ ಸೂರ್ಯಗ್ರಹಣದ ನಂತರ ನಿಮ್ಮ ಜಾತಕದಲ್ಲಿ ಹಣದ ಹರಿವಿಗೆ ಇರುವ ಅಡೆತಡೆಗಳು ದೂರವಾಗುತ್ತದೆ. ಇಷ್ಟು ವರ್ಷ ನಿಮಗೆ ಬರುತ್ತದೆ ಎಂದು ನೀವು ಭಾವಿಸಿದ ಹಣವು ನಿಮ್ಮನ್ನು ತಲುಪುವ ಹೊತ್ತಿಗೆ ಕುಸಿಯುತ್ತದೆ ಎಂದು ನೀವು ನೋಡಿರಬಹುದು. ಆದರೆ ಫೆಬ್ರವರಿ 15 ಮಹಾಶಿವರಾತ್ರಿಯ ನಂತರ ಆ ಸಂದರ್ಭಗಳು ಬದಲಾಗುತ್ತದೆ. ನೀವು ಲಕ್ಷ್ಮೀದೇವಿಯ ಕೃಪೆಗಾಗಿ ಕಾಯಬೇಕಾಗಿಲ್ಲ. ಅವಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತಾಳೆ. ಸ್ಥಗಿತಗೊಂಡ ಎಲ್ಲ ಕೆಲಸಗಳು, ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ನ್ಯಾಯಾಲಯದ ಪ್ರಕರಣಗಳು ಅಥವಾ ಆಸ್ತಿ ವಿವಾದಗಳಿಗೆ ಸಂಬಂಧಿಸಿದವುಗಳು ತಲೆಗೆ ಬರುವ ಸಮಯ ಇದು. ಯಾವುದು ಅದೃಶ್ಯ ಶಕ್ತಿ ನಿಮಗೆ ಸಹಾಯ ಮಾಡಿದಂತೆ ವಿಷಯಗಳು ಸರಾಗವಾಗಿ ನಡೆಯುತ್ತದೆ. ಉದ್ಯೋಗದಲ್ಲಿರುವವರಿಗೆ ಇದನ್ನು ಸುವರ್ಣ ಅವಧಿ ಎಂದು ಕರೆಯಬಹುದು. ನಿಮ್ಮ ಕಚೇರಿಯಲ್ಲಿರುವ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ವರ್ಷಗಳಿಂದ ಕೀಳಾಗಿ ನೋಡಿರಬಹುದು ಅಥವಾ ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸದೇ ಇರಬಹುದು. ಆದರೆ ಗ್ರಹಣದ ನಂತರ ಅವರ ಆಲೋಚನೆ ಬದಲಾಗುತ್ತದೆ. ನಿಮ್ಮನ್ನು ಟೀಕಿಸಿದವರು ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ನೋಡಿ ಮೂಗು ಮುರಿಯುತ್ತಾರೆ. ಬಡ್ತಿಗಳು ಅಥವಾ ಹೊಸ ಜವಾಬ್ದಾರಿಗಳು ನಿಮಗೆ ಬರುತ್ತದೆ. ಆದರೆ ಇಲ್ಲಿ ನೀವು ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಒತ್ತಡವಿರುತ್ತದೆ, ಕೆಲಸದ ಹೊರೆ ಹೆಚ್ಚಾಗುತ್ತದೆ. ಆದರೆ ನೀವು ಆ ಒತ್ತಡವನ್ನು ಸಂತೋಷವಾಗಿ ಪರಿವರ್ತಿಸಲು ಸಾಧ್ಯವಾದರೆ, ಅಂದರೆ ನೀವು ಪ್ರೀತಿಯಿಂದ ಕೆಲಸ ಮಾಡಿದರೆ, ನೀವು ಪ್ರಮಾದಗಳನ್ನು ಸೃಷ್ಟಿಸುತ್ತೀರಿ. ಆದರೆ ಜೀವನ ಕೇವಲ ಹಣ ಮತ್ತು ಕೆಲಸದ ಬಗ್ಗೆ ಅಲ್ಲ, ಆದರೆ ಮನಸ್ಸಿನ ಶಾಂತಿಯೂ ಮುಖ್ಯವಾಗಿದೆ. ಇಲ್ಲಿ ನಾನು ನಿಮಗೆ ನೇರವಾಗಿ ಒಂದು ವಿಷಯದ ಬಗ್ಗೆ ಹೇಳಲು ಬಯಸುತ್ತೇನೆ, ಅತ್ಯಂತ ಮುಖ್ಯವಾದುದು. ಫೆಬ್ರವರಿ 15ರಿಂದ 28ರ ನಡುವೆ ನೀವು ಮಾಡಬೇಕಾದುದು ಮೌನ. ಹೌದು, ಕಡಿಮೆ ನೀವು ಮಾತನಾಡಿದಷ್ಟು ಉತ್ತಮ. ಗ್ರಹಗಳ ಪ್ರಭಾವದಿಂದಾಗಿ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುವುದು ಕುಟುಂಬದಲ್ಲಿ ಜಗಳವಾಗಿ ಅಥವಾ ಅವರಂತೆ ಬದಲಾಗಬಹುದು. ಹೊರಗೆ ಅವರು ನಿಮ್ಮ ಬಗ್ಗೆ ವಿಭಿನ್ನ ರೀತಿಯಲ್ಲಿ ಮಾತನಾಡಬಹುದು. ಅವರು ನಿಮ್ಮನ್ನು ಕೆರಳಿಸಬಹುದು. ಆದರೆ ನೀವು ಪ್ರತಿಕ್ರಿಯಿಸಬಾರದು. ನನ್ನ ದಾರಿ ಮತ್ತು ನೀವು ನಿಮ್ಮ ಕೆಲಸವನ್ನು ನೋಡಿಕೊಳ್ಳಬೇಕು.
ಮಾತಿನಿಂದ ನಿಮ್ಮನ್ನು ನೋಯಿಸಲು ಪ್ರಯತ್ನಿಸಿರುವವರಿಗೆ ನಿಮ್ಮ ಮೌನವು ದೊಡ್ಡ ಶಿಕ್ಷೆಯಾಗಲಿದೆ. ಈ ಯಶಸ್ಸನ್ನು ನೋಡಿ ಅವರ ಬಾಯಿ ಮುಚ್ಚಿಕೊಳ್ಳುವ ದಿನ ಹತ್ತಿರದಲ್ಲಿದೆ. ಅನಗತ್ಯ ವಾದಗಳಲ್ಲಿ ತೊಡಗಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಇದು ಉದ್ಯಮಿಗಳಿಗೆ ಒಂದು ರೀತಿಯ ಪರೀಕ್ಷಾ ಸಮಯ ಮತ್ತು ಇನ್ನೊಂದು ರೀತಿಯಲ್ಲಿ ಆಶೀರ್ವಾದ. ಫೆಬ್ರವರಿ 17ರಿಂದ ಹೊಸ ಹೂಡಿಕೆಗಳನ್ನು ಮಾಡಲು ಮತ್ತು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸಮಯವು ತುಂಬ ಅನುಕೂಲಕರವಾಗಿರುತ್ತದೆ. ಆದರೆ ನೀವು ಪಾಲುದಾರರೊಂದಿಗೆ ಜಗಳಗಳನ್ನು ತಪ್ಪಿಸಬೇಕು. ಹಣದ ಬಗ್ಗೆ ಜಾಗರೂಕರಾಗಿರಿ. ವೆಚ್ಚದಲ್ಲಿ ಸ್ವಲ್ಪ ಹೆಚ್ಚಳವಾಗುವ ಸಾಧ್ಯತೆ ಇದೆ. ನೀವು ದುಂದುವೆಚ್ಚಕ್ಕೆ ಹೋದರೆ ನೀವು ತೊಂದರೆಗೆ ಸಿಲುಕುತ್ತೀರಿ. ಆದರೆ ಆ ವೆಚ್ಚವನ್ನು ಶುಭ ಚಟುವಟಿಕೆಗಳಿಗೂ ಖರ್ಚು ಮಾಡಬಹುದಾದ್ದರಿಂದ ಭಯಪಡುವ ಅಗತ್ಯವಿಲ್ಲ. ಮತ್ತು ಈ ಸಮಯದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿಯ ದಿನದಂದು ಎಲ್ಲರೂ ಶಿವಾಭಿಷೇಕ ಮಾಡಬೇಕು. ಇಂದು ಪೂಜೆ ಮಾಡಲು ಸಾಧ್ಯವಾಗದವರು ಭಕ್ತಿಯಿಂದ ಶಿವನ ಹೆಸರನ್ನು ಜಪಿಸಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಪರಿಹಾರಗಳು ಮತ್ತು ಮುನ್ನೆಚ್ಚರಿಕೆಗಳ ಬಗ್ಗೆಯೂ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಫೆಬ್ರವರಿ 17ರಂದು ಸೂರ್ಯಗ್ರಹಣ ಬರುತ್ತಿದ್ದು ಅಮಾವಾಸ್ಯೆ ಬರುತ್ತಿರುವುದರಿಂದ ಆ ದಿನ ಸಾಧ್ಯವಾದಷ್ಟು ಸೌಮ್ಯವಾಗಿರಿ. ಶಿವರಾತ್ರಿಯನ್ನು ನೀವು ಭಗವಂತನನ್ನು ಹೇಗೆ ಪೂಜಿಸುತ್ತೀರಿ, ಆದರೆ ಗ್ರಹಣದ ದಿನದಂದು ದೇವರ ಧ್ಯಾನದಲ್ಲಿ ಉಳಿಯುವುದು ಬಹಳ ಮುಖ್ಯ. ವಿಶೇಷವಾಗಿ ಕಾಶಿ ವಿಶ್ವನಾಥಾಷ್ಟಕವನ್ನು ಹೇಳಿ ಅಥವಾ ಓದಿ. ಇದು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಹೋಗಲಾಡಿಸುತ್ತದೆ ಮತ್ತು ನಿಮಗೆ ಧೈರ್ಯವನ್ನು ನೀಡುತ್ತದೆ. ಇಂದು ನಮ್ಮ ದೇಶದಲ್ಲಿ ಗ್ರಹಣದ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ. ಆದರೆ ಈ ಅಮಾವಾಸ್ಯೆಯ ದಿನದಂದು ಮೇಷರಾಶಿಯವರು ದೇವರ ಹೆಸರನ್ನು ಜಪಿಸುವುದು ತುಂಬ ಒಳ್ಳೆಯದು. ಮತ್ತೊಂದು ಅದ್ಭುತ ಪರಿಹಾರವೆಂದರೆ ಪ್ರಕೃತಿಗೆ ಸೇವೆ ಸಲ್ಲಿಸುವುದು. ಈ ಫೆಬ್ರವರಿ ತಿಂಗಳಲ್ಲಿ ಎಲ್ಲೋ ಒಂದು ಮರವನ್ನು ನೀಡಿ ಸಸ್ಯವನ್ನು ಬೆಳೆದಂತೆ ನಿಮ್ಮ ಜೀವನದಲ್ಲಿನ ಕಷ್ಟಗಳು ಕಡಿಮೆಯಾಗುತ್ತದೆ. ಇದು ಮೂಢನಂಬಿಕೆಯಲ್ಲ, ಇದು ಪ್ರಕೃತಿಯೊಂದಿಗಿನ ನಮ್ಮ ಬಾಂಧವ್ಯ. ನೀವು ಪ್ರಕೃತಿಯನ್ನು ರಕ್ಷಿಸಿದರೆ ಪ್ರಕೃತಿ ನಿಮ್ಮನ್ನು ರಕ್ಷಿಸುತ್ತದೆ ಎಂದು ನಮ್ಮ ಪೂರ್ವಜರು ಹೇಳಿದ್ದಾರೆ. ಅದೇ ರೀತಿ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಆಹಾರ ಅಥವಾ ನೀರನ್ನು ಒದಗಿಸಿ. ಆ ಮೂಕ ಜೀವಿಗಳು ಹಸಿದಿದ್ದರೆ ನಿಮ್ಮ ಮನೆಯಲ್ಲಿ ಬಡತನ ದೂರವಾಗುತ್ತದೆ. ಕೊನೆಯದಾಗಿ ಫೆಬ್ರವರಿ 15ರಿಂದ 28ರವರೆಗಿನ ಸಮಯವು ಹೊಳೆಯುವಂತಿದೆ. ಅದರಲ್ಲಿ ಒಳ್ಳೆಯದೂ ಇದೆ, ಸಣ್ಣ ಕಲ್ಲುಗಳು ಇವೆ. ನೀವು ಧೈರ್ಯಶಾಲಿ ಮತ್ತು ಬುದ್ಧಿವಂತ ಹೆಜ್ಜೆ ಇಟ್ಟರೆ ಈ ತಿಂಗಳ ಅಂತ್ಯದ ವೇಳೆಗೆ ನೀವು ಹೊಸ ವ್ಯಕ್ತಿಯಾಗುತ್ತೀರಿ. ಭಯಪಡಬೇಡಿ, ಜವಾಬ್ದಾರಿಯುತರಾಗಿರಿ. ಶಿವನ ಕೃಪೆ ಮತ್ತು ಅನುಕೂಲಕರ ಗ್ರಹಗಳು ನಿಮ್ಮೊಂದಿಗಿರುತ್ತದೆ. ನಿಮ್ಮ ಎಲ್ಲ ಕಷ್ಟಗಳು ಹಿಮದಂತೆ ಕರಗುವ ಸಮಯ ಬಂದಿದೆ. ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಇರಿಸಿ. ಯಶಸ್ಸು ನಿಮ್ಮದಾಗಿದೆ. ಈ ವಿಡಿಯೋ ಉಲ್ಲೇಖಿಸಲಾದ ವಿಷಯಗಳು ನಿಜವಾಗಿಯೂ ನಿಮಗೆ ಉಪಯುಕ್ತವಾಗುತ್ತದೆ ಮತ್ತು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.